Pink chai, bun maska, the OG KFC, momo, Indian and Indo-Chinese cuisine, pan ice cream. Hello ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದ್ದು ವಿಡಿಯೋವನ್ನು ಸಜ್ಜಿಗೆ ಬಜ್ಜಿಲಿ ಹೇಳ್ಬೋದು, ಯಾಕಂದರೆ ಇವತ್ತು ನಾವು ಬ್ಯಾರಿನಲ್ಲಿರುವ ಡಿಫ್ರೆಂಟ್ ಹೋಟೆಲ್ಸ್, ಕ್ಯಾಫೆ, ರೆಸ್ಟೋರೆಂಟ್ಸ್ ವಿಸಿಟ್ ಮಾಡಿದ್ದೇವೆ. ಫಸ್ಟ್ ಅಪ್ ಬಂದು ಒಂದು ವೆರಿ ಯುನೀಕ್ ಚಾಯ್ ಇದು ಜಾಗ, ಐಸ್ ವಿಲೇಜ್ ಬೋಬಾ ಕ್ಯಾಫೆ ಅಂತ. ಇಲ್ಲಿದು ಸ್ಪೆಷಾಲಿಟಿ ಅಂದರೆ ಇಲ್ಲಿ ನಾರ್ಮಲ್ ಚಾಯ್ ಎಲ್ಲ ಸಿಗೋದಿಲ್ಲ ನಿಮಗೆ, ಇದು ಪಿಂಕ್ ಚಹಾ ಸಿಗೋದು. ಇದು ಬಂದು ಕಾಶ್ಮೀರಿ ಚಾಯ್ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಂಡ್ ಆನೆಸ್ಟ್ಲಿ ಸೂಪರ್ ಡೆಲಿಷಿಯಸ್. ನಾನಂತೂ ಫುಲ್ ಫಿದಾ ಇದ್ರ ಮೇಲೆ. ಕುಡಿಯೋವಾಗ ಸ್ವಲ್ಪ ಹೆದರಿಕೆ ಆಗಿತ್ತು ಇದೆಂತ ಪಿಂಕ್ ಚಹಾ ಅಂತ, ಬಟ್ ಆ್ಯಕ್ಚುಲಿ ಒಳ್ಳೆ ಉಂಟು. ಚಹಾದು ಕಲರ್ ಮಾತ್ರ ಯೂನಿಕ್ ಅಲ್ಲ, ಇದರ ಟೇಸ್ಟ್ ಅಷ್ಟೇ ಯೂನಿಕ್ ಉಂಟು. ಯಾಕಂದರೆ ಇದ್ರಲ್ಲಿ ಫುಲ್ ನಟ್ಸನ್ನೆಲ್ಲ ಕ್ರಷ್ ಮಾಡಿ ಪೀಸಸನ್ನು ಹಾಕ್ತಾರೆ. ಸೂಪರ್ ಯೂನಿಕ್ ಆ್ಯಂಡ್ ಮಸ್ಟ್ ಟ್ರೈ ಕಾಶ್ಮೀರಿ ಚಾಯ್. ನೆಕ್ಸ್ಟ್ ಸ್ಟಾಪ್ ಬಂದು ಅಡ್ಡ ಕ್ಯಾಫೆ ಅಂತ. ನಾನು ಈ ಕ್ಯಾಫೆ ಬಗ್ಗೆ ತುಂಬ ಕೇಳಿದ್ದೆ. ನನಗೆ ಪರ್ಸ್ನಲಿ ಫುಡ್ ಓಕೆ ಅಂತ ಅನಿಸ್ತು. ಫಸ್ಟ್ ನಾವು ಆರ್ಡರ್ ಕೊಟ್ಟದ್ದು ಪೆರಿ ಪೆರಿ ಫ್ರೈಸ್, ತುಂಬ ಕಮ್ಮಿ ಬಂದದ್ದು. ನೆಕ್ಸ್ಟ್ ಮೆಕ್ಸಿಕನ್ ಮ್ಯಾಗಿ, ಮತ್ತು ಮುಂಬೈಯ ಚೀಸ್ ಗ್ರಿಲ್ ಸ್ಯಾಂಡ್ವಿಚ್ ಮತ್ತು ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ತಗೊಂಡೇವೆ. ಇದರದ್ದು ಕ್ವಾಂಟಿಟಿ ಸ್ವಲ್ಪ ಓಕೆ ಇತ್ತು. ಮತ್ತು ಇಲ್ಲಿದು ಸ್ಪೆಷಲ್ ಬನ್ ಮಸ್ಕ ಅಂತ ಕೇಳಿದ್ದೆ ನಾನು, ಅದಕ್ಕೆ ನಾನು ಮಿಕ್ಸ್ಡ್ ಫ್ರೂಟ್ ಬನ್ ಮಸ್ಕ ತಗೊಂಡದ್ದು. ಬಜ್ಜಿ ಬನ್ನ ಒಳಗೆ ಮಿಕ್ಸ್ಡ್ ಫ್ರೂಟ್ ಜಾಮ್ ಹಾಕಿ ಕೊಟ್ಟಿದ್ದಾರೆ. ನನಗೆ ಸತ್ಯ ಹೇಳೋದಂದರೆ ಏನು ಖುಷಿ ಆಗಿರಲಿಲ್ಲ. ಇದು ನಾವೇ ಮನೆಯಲ್ಲಿ ಮಾಡಿ ತಿನ್ಬೋದು ಇದನ್ನು. ಇಲ್ಲಿದು ಡ್ರಿಂಕ್ಸ್ ಇದು ಲೆವೆಲ್ ಬೇರೆ ಉಂಟು. ಇಲ್ಲಿದು ಅಡ್ಡ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಐರಿಷ್ ಮೋಕಾ ಮತ್ತು ಫ್ರೆಂಚ್ ವೆನಿಲಾ ಕೋಲ್ಡ್ ಕಾಫಿ ಟ್ರೈ ಮಾಡಿದ್ದು. ಆಬ್ಸಲ್ಯೂಟ್ಲಿ ಡೆಲಿಷಿಯಸ್. ಚಹಾ ಅಂದರೆ ಚಹಾ. ಇಲ್ಲಿದು ಮಸಾಲ ಚಹಾಗೆ ನಾನು ಸತ್ಯ ಫ್ಯಾನ್. ತುಂಬ ಟೇಸ್ಟ್ ಇತ್ತು ಮತ್ತು ಕೋಲ್ಡ್ ಕಾಫಿ ಸಹ ಅಷ್ಟೇ ಡೆಲಿಷಿಯಸ್ ಆಗಿತ್ತು. ಇಲ್ಲಿ ಒಂದೇನು ಸ್ಪಿನ್ ದ ವೀಲ್ ಇತ್ತು. 10 ಬೀಡಿಗಿಂತ ಜಾಸ್ತಿ ಬಿಲ್ ಆದರೆ ಸ್ಪಿನ್ ಮಾಡಲಿಕ್ಕಿತ್ತು. ನಮ್ಗೆ ಎಂತ ಸಹ ಸಿಗಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬಂತು. ಆನೆಸ್ಟ್ಲಿ ಹೈಪ್ ತಕ್ಕ ಇದಿರಲಿಲ್ಲ ಜಾಗ, ಬಟ್ ಫುಲ್ ಕ್ರೌಡೆಡ್ ಇತ್ತು. ಚಿಲ್ ಮಾಡಲಿಕ್ಕೆ ಬೆಸ್ಟ್ ಸ್ಪಾಟ್ ಹೇಳ್ಬೋದು, ಯಾಕಂದ್ರೆ ನಿಮಗೆ ಚಹಾ ಕುಡ್ತಾ ಬೋರ್ಡ್ ಗೇಮ್ಸ್ ಅವೈಲೇಬಲ್ ಉಂಟು, ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಫುಡ್ ನನಗೆ ಪರ್ಸ್ನಲಿ ಓಕೆ ಅಂತ ಮಾತ್ರ ಅನಿಸಿದ್ದು. ನೆಕ್ಸ್ಟ್ ಸ್ಪಾಟ್ ಬಂದು ದಿ OG KFC. ಬ್ಯಾರಿನಿಗೆ ಹೋಗಿ ನಾವು KFC ತಿನ್ನಲಿಲ್ಲ ಅಂದರೆ ಹೇಗೆ? ಇಲ್ಲಿದು ಆ್ಯಂಬಿಯನ್ಸ್ ಭಾರಿ ಚೆಂದ ಇತ್ತು. ನಾವು ತಿನ್ನಲಿಕ್ಕೆ ಇಲ್ಲಿ ಫ್ರೈಸ್, ನಾರ್ಮಲ್ ಫ್ರೈಸ್, ಪೆರಿ ಪೆರಿ ಫ್ರೈಸ್, ನಗ್ಗೆಟ್ಸ್ ಮತ್ತು ಜಿಂಗರ್ ರೋಲ್ಸ್ ಟ್ರೈ ಮಾಡಿದ್ದು. ಮತ್ತು ಮೀಲ್ಸ್ ತಗೊಂಡಿದ್ದೇವೆ. ಸೂಪರ್ ಡೆಲಿಷಿಯಸ್, ಮೌತ್ ವಾಟರಿಂಗ್ ಆ್ಯಂಡ್ ಫಿಂಗರ್ ಲಿಕ್ಕಿಂಗ್ ಗುಡ್. ದಿ OG. ನೆಕ್ಸ್ಟ್ ಸ್ಪಾಟ್ ಬಂದು ಬ್ಯಾರಿನ್ ಇದು ಮೋಸ್ಟ್ ಅಥೆಂಟಿಕ್ ಮೋಮೋಸ್ ಪ್ಲೇಸ್, ಡಾರ್ಜಿಲಿಂಗ್ ನೇಪಾಲಿ ರೆಸ್ಟೋರೆಂಟ್ ಅಂತ. ತುಂಬ ಚಿಕ್ಕ ಅಂದರೆ ಚಿಕ್ಕ ಜಾಗ, ಬಟ್ ಕ್ರೌಡೆಡ್ ಅಂದರೆ ನಾವು ಲೆಜೆಟ್ ಟೇಬಲಿಗೆ ವೇಟ್ ಮಾಡ್ತಾ ಇದ್ದೇವೆ, ಅಷ್ಟು ಕ್ರೌಡೆಡ್ ಇತ್ತು ಈ ಸ್ಪಾಟ್. ನಾವು ಟ್ರೈ ಮಾಡಿದ್ದು ಚಿಕನ್ ಸ್ಟೀಮ್ಡ್ ಮೋಮೋಸ್, ದಿ ಕ್ಲಾಸಿಕ್. ಆಬ್ಸಲ್ಯೂಟ್ಲಿ ಡೆಲಿಷಿಯಸ್. ಆ ಚಟ್ನಿ ಅಂತೂ ಭಯಂಕರ ಒಳ್ಳೆ ಇತ್ತು. ಮತ್ತು ಫ್ರೈಡ್ ಮೋಮೋಸ್, ಚಿಲ್ಲಿ ಮೋಮೋಸ್ ತಗೊಂಡದ್ದು. ಸೂಪರ್ ಸ್ಪೈಸಿ ಇತ್ತು. ಸ್ಪೈಸಿ ಇಷ್ಟ ಇದ್ದವರಿಗೆ ತುಂಬ ಇಷ್ಟ ಆಗ್ಬೋದು ಈ ಮೋಮೋಸ್. ಮತ್ತು ಚೌಮೀನ್ ಟ್ರೈ ಮಾಡಿದ್ದೇವೆ, ನನಗಂತೂ ತುಂಬ ಇಷ್ಟ ಆಯಿತು. ಕ್ಲಾಸಿಕ್ ಮೋಮೋಸ್ ಮತ್ತು ಚೌಮೀನ್ ನನ್ನ ಫೇವ್ರೇಟ್. ಇಲ್ಲಿ ಅಥೆಂಟಿಕ್ ಮೋಮೋಸ್ ಬೇಕಿದ್ರೆ ಬ್ಯಾರಿನಲ್ಲಿ ಈ ಸ್ಪಾಟ್ ಮಸ್ಟ್ ವಿಸಿಟ್. ನೆಕ್ಸ್ಟ್ ಬಂದು ಮೂವಿಂಗ್ ಆನ್ ಟು ಇಂಡಿಯನ್ ಫುಡ್. ಫಸ್ಟ್ ಸ್ಪಾಟ್ ನಮ್ಮದು ದರ್ ಅಲ್ ಜಾಫ್ರಾನ್ ಅಂತ. ಜಾಗದು ಎಸ್ಥೆಟಿಕ್ಸ್ ಭಾರಿ ಚೆಂದ ಇತ್ತು. ಒಂದೊಂದು ಚಿಕ್ಕ ಚಿಕ್ಕ ರೂಮ್ ಆಗಿ ಸೀಟಿಂಗ್ ಉಂಟು. ಸೊ ನಾವು ಅಲ್ಲಿ ಕರ್ಟನ್ ಮುಚ್ಚಿ ನಾವೇ ಕುತ್ಕೊಳ್ಬೋದು ಪ್ರೈವೇಟ್ ಆಗಿ. ಇಲ್ಲಿ ನಾವು ಆರ್ಡರ್ ಕೊಟ್ಟದ್ದು ಬಟರ್ ನಾನ್ ಮತ್ತೆ ಗಾರ್ಲಿಕ್ ನಾನ್, ಚಿಕನ್ ಹೈದ್ರಾಬಾದಿ ಬಿರಿಯಾನಿ ಮತ್ತೆ ಅಫ್ಘಾನಿ ಚಿಕನ್ ಅಂತ ಮೇಲೆ ಮೊಟ್ಟೆ ಇತ್ತು. ಮತ್ತೆ ಚಿಕನ್ ಮೆಜೆಸ್ಟಿಕ್ ತಗೊಂಡೇವೆ ಸ್ಟಾರ್ಟರ್ ಆಗಿ. ಬಿರಿಯಾನಿ ಖಾರ ಅಂದರೆ ಖಾರ ಇತ್ತು. ಪ್ರಾಪರ್ ಹೈದ್ರಾಬಾದಿ ಬಿರಿಯಾನಿ ಹೇಳ್ಬೋದು. ಸ್ಪೈಸಿ ಲವರ್ಸಿಗಂತೂ ಸೂಪರ್ ಒಳ್ಳೆ ಉಂಟು. ಎಲ್ಲ ಡೆಲಿಷಿಯಸ್ ಇತ್ತು ಇಲ್ಲಿದ್ದು ಫುಡ್, ಎಂಥ ಕಂಪ್ಲೇಂಟ್ಸ್ ಇಲ್ಲ. ನಾವು ಟ್ರೈ ಮಾಡಿದ್ದು ಎಲ್ಲ ಸಹ ಸೂಪರ್ ಟೇಸ್ಟಿ ಆಗಿತ್ತು. ಫೈನಲಿ ಥಿಂಗ್ಸನ್ನು ಕೂಲ್ ಮಾಡಲಿಕ್ಕೋಸ್ಕರ ಲಸ್ಸಿ ಟ್ರೈ ಮಾಡಿದ್ದೇವೆ. ಲಸ್ಸಿಯಲ್ಲಿ ಫುಲ್ ಐಸ್ ತುಂಬಿಸಿ ಮತ್ತು ಡ್ರೈ ಫ್ರೂಟ್ಸ್ ಇತ್ತು. ಟೇಸ್ಟಿ ಆ್ಯಂಡ್ ರಿಫ್ರೆಶಿಂಗ್. ಓವರಾಲ್ ಅ ವೆರಿ ನೈಸ್ ಪ್ಲೇಸ್ ಟು ವಿಸಿಟ್. ನೆಕ್ಸ್ಟ್ ಬಂದು ವೆರಿ ಹ್ಯಾಪನಿಂಗ್ ಪ್ಲೇಸ್ ಆ್ಯಂಡ್ ಇಂಡೋ ಚೈನೀಸ್ ರೆಸ್ಟೋರೆಂಟಲ್ಲಿ. ಇದು ಫೇಮಸ್ ಬ್ಲಾಕ್ 338 ಆಡ್ಲಿಯಾದಲ್ಲಿ ಉಂಟು. ಬ್ಲಾಕ್ 338 ಬಂದು ಬ್ಯಾರಿನ್ ಇದು ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಫುಡ್ ಸ್ಪಾಟ್ಸ್. ಈ ಜಾಗ ಇದರ ಫ್ಲೇವರ್ಸ್, ಕೋಸಿ ಆಂಬಿಯನ್ಸ್ ಮತ್ತು ಆನೆಸ್ಟ್ಲಿ ಇಟ್ಸ್ ವೆರಿ ಅಂಡರ್ ರೇಟೆಡ್. ಎಂಟರ್ ಆದ ಕೂಡಲೇ ವೈಬ್ ಹಿಟ್ಸ್ ಯು, ವಾರ್ಮ್ ಲೈಟಿಂಗ್, ಚಿಲ್ ಅಟ್ಮಾಸ್ಫಿಯರ್, ವೈಬೇ ಬೇರೆ ಉಂಟು ಈ ಜಾಗದು. ನಮಗೆ ಫಸ್ಟ್ ಸರ್ವ್ ಮಾಡಿದ್ದು ಈ ಕಾಂಪ್ಲಿಮೆಂಟ್ರಿ ಆದ ಪ್ರಾನ್ ಕ್ರ್ಯಾಕರ್ಸ್ ಮತ್ತು ಒಂದು ಸೂಪರ್ ಬ್ರೈಟ್ ರೆಡ್ ಚಟ್ನಿ. ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಎಡಿಕ್ಟಿವ್ ಆಗಿತ್ತು ಅದು ಪ್ರಾನ್ ಕ್ರ್ಯಾಕರ್.
ಮತ್ತು ಸ್ಟಾರ್ಟರ್ಸಿಗೆ ಬಂದು ನಾವು ಜಿಂಜರ್ ಚಿಕನ್ ಆರ್ಡರ್ ಮಾಡಿದ್ದೇವೆ, ತುಂಬ ಒಳ್ಳೆಯಿತ್ತು. ಮತ್ತು ಇನ್ನೊಂದು ಡ್ರ್ಯಾಗನ್ ಚಿಕನ್ ಅಂತ ಸ್ಪೈಸಿ, ಸಾಸಿ, ಕ್ರಿಸ್ಪಿ ಎಲ್ಲ ಸಹ ಇತ್ತು. ಈ ಡಿಶನ್ನು ಓಪನ್ ಮಾಡಲಿಕ್ಕೆ ಜಗಳ ಆಗ್ತಾಯಿತ್ತು. ನಾವು ತಗೊಂಡದ್ದು ಸ್ಟೀಮ್ಡ್ ಡಂಪ್ಲಿಂಗ್ಸ್, ಸಾಫ್ಟ್ ಆನ್ ದಿ ಔಟ್ಸೈಡ್, ಸೂಪರ್ ಜ್ಯೂಸಿ ಆನ್ ದಿ ಇನ್ಸೈಡ್. ಇದನ್ನು ಸರ್ವ್ ಮಾಡಿದ ರೀತಿ ನೋಡಿಯೇ ಖುಷಿ ಆಯಿತು. ಮತ್ತು ಮೇನ್ ಕೋರ್ಸಿಗೆ ನಾವು ಚಿಕನ್ ಚೌಮೀನ್ ತಗೊಂಡೇವೆ, ಮತ್ತು ವೆಜ್ ನೂಡಲ್ಸ್ ಟ್ರೈ ಮಾಡಲಿಕ್ಕೆ ಅದು ತಗೊಂಡೇವೆ. ಮತ್ತು ಇದು ಕ್ಲಾಸಿಕ್ ಹಾಟ್ ಆ್ಯಂಡ್ ಸಾರ್ ಚಿಕನ್ ಟ್ರೈ ಮಾಡಿದ್ದೇವೆ, ಸೂಪರ್ ಸ್ಪೈಸಿ, ಟ್ಯಾಂಗಿ ಆ್ಯಂಡ್ ಕಂಫರ್ಟಿಂಗ್. ಮತ್ತು ಮಿಕ್ಸ್ಡ್ ಫ್ರೈಡ್ ರೈಸ್ ತಗೊಂಡೇವೆ. ಆನೆಸ್ಟ್ಲಿ ಎಲ್ಲ ಸೂಪರ್ ಟೇಸ್ಟಿ ಮತ್ತು ಡೆಲಿಷಿಯಸ್ ಆಗಿತ್ತು. ಎವ್ರಿ ಡಿಶ್ ನಮಗೆ ಖುಷಿ ಆಯಿತು. ನೆಕ್ಸ್ಟ್ ರೆಸ್ಟೋರೆಂಟ್ ಬಂದು ಬಾಂಬೆ ಇಂಡಿಯಾ ಗೇಟ್ ರೆಸ್ಟೋರೆಂಟ್. ಆ್ಯಂಡ್ ಆನೆಸ್ಟ್ಲಿ ಬ್ಯಾರೇನಲ್ಲಿ ಟ್ರೈ ಮಾಡಿದ ಎಲ್ಲ ಪ್ಲೇಸಸಲ್ಲಿ ನನ್ನ ಲೀಸ್ಟ್ ಫೇವ್ರೆಟ್ ಹೇಳ್ಬೋದು ಇದು ಆ್ಯಂಬಿಯನ್ಸ್ ಎಲ್ಲ ಚೆಂದ ಉಂಟು, ಇಂಟೀರಿಯರ್ ಎಲ್ಲ ಚೆಂದ ಮಾಡಿದ್ದಾರೆ. ಫಸ್ಟ್ ನಮಗೆ ಪಾಪಡ್ ಮತ್ತು ಮೆಂಟ್ ಚಟ್ನಿ ಸರ್ವ್ ಮಾಡಿದ್ದು. ಮತ್ತು ನಾವಿಲ್ಲಿ ಚಿಲ್ಲಿ ಚಿಕನ್, ಮೂರ್ಗ್ ಮಖಾನಿ, ನಾನ್ ಮತ್ತು ಚಿಕನ್ ಬಿರಿಯಾನಿ ಆರ್ಡರ್ ಕೊಟ್ಟದ್ದು. ಕ್ವಾಂಟಿಟಿ ತುಂಬ ಕಮ್ಮಿ ಇತ್ತು ಆ್ಯಂಡ್ ಪ್ರೈಸ್ ತುಂಬ ಜಾಸ್ತಿ ಇತ್ತು. ಟೇಸ್ಟ್ ಓಕೆ. ನಾನಿಲ್ಲಿ ಕೇಳಿದ್ದೆ ಇಲ್ಲಿದು ಪಾನ್ ಐಸ್ ಕ್ರೀಮ್ ತುಂಬ ಫೇಮಸ್ ಉಂಟಂತ, ಸೊ ನಾವು ಅದನ್ನು ತಗೊಂಡೇವೆ. ಆ್ಯಂಡ್ ನನಗೆ ಚೂರು ಸಹ ಇಷ್ಟ ಆಗಲಿಲ್ಲ. ಅದಕ್ಕಿಂತ ಕಾರ್ಕಲದು ಕಟೀಲ್ ಇಂಟರ್ನ್ಯಾಷನಲಿಗೆ ಹೋಗಿ ಆರಾಮ್ಸೆ ತಿಂದು ಬರ್ಬೋದು. ಸೂಪರ್ ಡೆಲಿಷಿಯಸ್ ಉಂಟು ಅಲ್ಲಿದು. ಇದು ಬಜಿ ಅಂತ ಅನಿಸ್ತು ನನಗೆ. ಅದು ಗುಲಾಬ್ ಜಾಮೂನ್ ಸಹ ಟ್ರೈ ಮಾಡಿದ್ದೇವೆ. ನನಗೆ ಫುಡ್ ಇಲ್ಲಿ ಸತ್ಯ ಚೂರು ಸಹ ಇಷ್ಟ ಆಗಲಿಲ್ಲ. ಇಲ್ಲಿ ಬಂದು ಭಯಂಕರ ಐತಿ ಇಲ್ಲಿದ್ದು ನಮ್ಗೆ ಎಲ್ಲರಿಗೊಮ್ಮೆ ದಸಕ್ಕಂತ ಐತಿ ಇದೆಂತ ಅಂತ. ನನ್ನ ಅಂಕಲ್ ಎಲ್ಲ ಹೋಟೆಲಲ್ಲಿ ಹೇಳ್ತಾ ಇದ್ರು, ನಮ್ಮ ಬಿಲ್ ಯಾಕೆ ಜಾಸ್ತಿ ಆಗೋದಂದ್ರೆ ನಾವೆಲ್ಲರೂ ಸಹ ಜ್ಯೂಸ್ ಆರ್ಡರ್ ಕೊಡ್ತೇವೆ, ಇಲ್ಲಿ ನಾವು ಜ್ಯೂಸಸ್ ಆರ್ಡರ್ ಕೊಡಲಿಲ್ಲ ಆ್ಯಂಡ್ ನಮ್ಮ ಬಿಲ್ ಎಕ್ಸ್ಟ್ರೀಮ್ಲಿ ಹೈ ಆಯಿತು. ಫುಡ್ಡು ಒಳ್ಳೆ ಇದ್ದು ಜಾಸ್ತಿ ಹಣ ಕೊಡೋದಕ್ಕೆ ಬೇಜಾರಿಲ್ಲ, ಬಟ್ ಈ ರೆಸ್ಟೋರೆಂಟ್ ನಾನಂತೂ ಪರ್ಸ್ನಲಿ ರೆಕಮೆಂಡ್ ಮಾಡೋದಿಲ್ಲ. ಡೆಸರ್ಟ್ಸ್ ಟೈಮ್. ಫಸ್ಟ್ ಸ್ಪಾಟ್ ಬಂದು ಲಾಫ್ಟಿ ಡೋನಟ್. ತುಂಬ ಡೆಲಿಷಿಯಸ್ ಆ್ಯಂಡ್ ಟೇಸ್ಟಿ ಡೋನಟ್ಸ್ ಇಲ್ಲಿದ್ದು. ನಾವು ಕಾರಲ್ಲೇ ತಂದು ತಿಂದದು, ಆಗಲೇ ತಿಂದೆವು, ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ, ಯಾಕಂದ್ರೆ ದೇ ಲುಕ್ ಬ್ಯೂಟಿಫುಲ್ ಆ್ಯಂಡ್ ದೇ ವರ್ ಡೆಲಿಷಿಯಸ್. ನೆಕ್ಸ್ಟ್ ಸ್ಪಾಟ್ ಬಂದು ಕ್ರಿಸ್ಪಿ ಕ್ರೇಮ್. ಇಲ್ಲಿದು ಡಿಸ್ಪ್ಲೇಯಲ್ಲಿಟ್ಟ ಡೋನಟ್ಸನ್ನು ನೋಡೋಗೇ ಖುಷಿ ಆಗ್ತಾಯಿತ್ತು ನನಗೆ. ಯಾವ್ಯಾವ ಟೈಪ್, ಯಾವ್ಯಾವ ವೆರೈಟಿ ಬೇಕು ಅದೆಲ್ಲ ಇತ್ತು ಇಲ್ಲಿ. ನಾವು ಬಂದು ಇಲ್ಲಿವರದು ಅಸಾರ್ಟೆಡ್ ಡೋನಟ್ ಬಾಲ್ಸ್ ಟ್ರೈ ಮಾಡಿದೆವು. ಕುನಾಫಾ, ಕ್ರೀಮ್, ಬೇರೆ ಬೇರೆ ಫ್ಲೇವರದಿತ್ತು, ಸೂಪರ್ ಡೆಲಿಷಿಯಸ್. ಇದು ಬಂದು ನನ್ನ ಬಹ್ರೇನ್ ಫುಡ್ ಟೂರ್. ಅಮೇಝಿಂಗ್ ಕಾಶ್ಮೀರಿ ಚಾಯ್, ಮೋಮೋಸ್, ಸ್ಪೈಸಿ ಇಂಡಿಯನ್ ಫುಡ್ ಆ್ಯಂಡ್ ಒನ್ ವೆರಿ ಡಿಸಪಾಯಿಂಟಿಂಗ್ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್. ನೀವು ಯಾವ್ದಾದ್ರು ಜಾಗಕ್ಕೆ ಹೋದರೆ ಡೂ ಲೆಟ್ ಮೀ ನೋ. ನಿಮ್ಮ ಥಾಟ್ಸನ್ನು ಕಾಮೆಂಟ್ಸಲ್ಲಿ ಹೇಳಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. See you in the next video and don't forget to subscribe. Bye.